ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 630ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮ ಸೀತೆಯನ್ನು ಕಂಡ ಅವಳ ಸುದ್ದಿಯನ್ನು ತಂದಿರ್ತಾನೆ. ರಾಮನ ಮುಟ್ಸೋಕೆ ಎಲ್ಲರೂ ಹೊಂಟಿರ್ತಾರೆ. ದಾರಿ ಮಧ್ಯದಲ್ಲಿ ಅವರಿಗೆ ಮಧುವನ, ವಿಶೇಷವಾಗಿ ವಾಲಿ ಮತ್ತು ಸುಗ್ರೀವ ಅವ್ರ ಮನೆತನಕ್ಕೆ, ರಾಜಮನೆತನಕ್ಕೆ ಅಲ್ಲಿಂದ ಜೇನುತುಪ್ಪ ಪೂರೈಕೆ ಆಗ್ತಿತ್ತು. ಅವ್ರಿಗಾಗೇನಿತ್ತು ಅಂದರೆ, ಈ ಜೇನು ಸಾಕಾಣಿಕೆ ಅನ್ನೋದೇನಿದೆಯಲ್ಲ, ಕೃಷಿ ಏನಿದೆ, ಈ ಕೃಷಿ ತ್ರೇತಾಯುಗದಲ್ಲಿಯೂ ಇತ್ತನ್ನೋದ ಈ ಮಧುವನ ಜೇನು ಸಾಕಾಣಿಕೆ ಕೇಂದ್ರದಿಂದ ತಿಳಿದುಬರ್ತಿದೆ. ಇನ್ನೊಂದು ವಿಶೇಷ ಅಂದರೆ, ಬಹಳಷ್ಟು ಜೇನ ಸೇವಿಸುವುದರಿಂದ ಅದಕ್ಕೆ ನಶೆನೂ ಆಗ್ತಿದೆ ಮತ್ತು ಏರ್ತಿದೆ. ಇಲ್ಲಿ ಇವರು ಬರ್ತಾರೆ, ನೋಡ್ತಾರೆ. ತಕ್ಷಣ ಅವರು ವಾನರರಿಗೆ ಆ ಜೇನು ಸೇವಿಸಬೇಕನ್ನೋಂಥ ಆಸೆ ಆಗ್ತದೆ. ಹನುಮಂತನ ಮುಂದೆ ಹೇಳಿದಾಗ ಹನುಮಂತ ಸಾಧನೆಗೈದ ಒಂದು ಖುಷಿಯಲ್ಲಿ ಯಾರ್ದು ಅಪ್ಪನೆಯನ್ನು ಕೇಳ್ದ ಅವರಿಗೆ, ಆಯಿತು ನೀವು ಮಧುವನದಲ್ಲಿ ಜೇನವನ್ನು ಸೇವಿಸಿರಿ ಅಂತ ಹೇಳ್ತಾನೆ. ಆದರೂ ಆ ವಾನರರು ಅಂಗದನ ಕೇಳ್ತಾರೆ. ಅವಾಗ ಅಂಗದ ಯಾವಾಗ ಹನುಮಾನ ಹೇಳಿದಾನ ಅಂದ ಕೂಡಲೇ, ನಂದು ಅಪ್ಪನೇ ಐತಿ, ಸೇವಿಸ್ರಿ ಅಂಥೇಳಿ ಎಲ್ಲರೂ ಏನು ಮಾಡ್ತಾರೆ, ಜೇನ ಸೇವಿಸ್ತಿರ್ತಾರೆ. ಮುಂದೆ ಅಷ್ಟೇ ಅಲ್ಲ, ಅವರು ಏನು ಮಾಡ್ತಾರಂದರೆ, ಮಡಿಕೆಗಳಲ್ಲಿದ್ದಂಥ ಜೇನು, ಗಟ್ಟಿದಂಥ ಗೂಡುಗಳ ಜೇನು ಅಷ್ಟೇ ಅಲ್ಲ, ಗಿಡಬಳ್ಳಿ ಎಲ್ಲನೂ ಹಾಳು ಮಾಡ್ತಾರೆ. ಒಣ ಹಾಳು ಮಾಡಿ ಸಿಕ್ಕಾಪಟ್ಟೆ ಕಪಿಚೇಷ್ಟೆಯನ್ನು ಮಾಡ್ತಾರೆ. ಒಣ ಎಲ್ಲ ಹಾಳಾಗ್ತದೆ. ಅದನ್ನೇ ಮುಂದುವರಿಸಿ, ಜೇನು ಕುಡಿದ ಎಲ್ಲ ವಾನರರು ಅತಿರೇಕದಲ್ಲಿ ಕುಣಿದು ಕುಪ್ಪಳಿಸಿದರು. ಜೇನು ಕುಡಿದ್ರು ಅತಿರೇಕದಲ್ಲಿ ಸಿಕ್ಕಾಪಟ್ಟೆ ತಮಗೆ ಹೆಂಗೆ ಅನಿಸುತ್ತೆ ಹಂಗೆ ಸ್ವೇಚ್ಛಾಚಾರದಿಂದ ಕುಣಿದು ಕುಪ್ಪಳಿಸಿದರು. ವನ ಹಾಳಾಯಿತು ವನ. ಹಾಳಾದ ಮಧುವನ ಕಂಡು ದಧಿಮುಖ ಇವನು ಸುಗ್ರೀವನ ಸೋದರ ಮಾವ ದಧಿಮುಖ ಕೋಪಿಸಿದನು ವಾನರರ ವಿರುದ್ಧ. ನೋಡ್ತಾನೆ, ಯಾಕಂದರೆ ಅದರದ್ದು ಉಸ್ತುವಾರಿ ಅವಂಗೆ ಇರ್ತದೆ. ದಧಿಮುಖನಿಗೆ ಆ ಮಧುವನದ ಉಸ್ತುವಾರಿ ಇರ್ತದೆ. ಈ ವಾನರರು ಬಂದು ಅವನಿಗೆ ಕೇಳ್ದ ಸಿಕ್ಕಾಪಟ್ಟೆ ವನ ನಾಶ ಮಾಡಿದ್ದನ್ನು, ಜೇನು ಸೇವಿಸಿದ್ದನ್ನು ನೋಡಿ ಅವನಿಗೆ ಸಿಟ್ಟು ಬಂದುಬಿಡ್ತದೆ ವಾನರ ಮೇಲೆ. ಜೇನಿನ ಅತಿ ಉನ್ಮಾದತೆಯಲ್ಲಿದ್ದ ವಾನರರು ಬೆದರಿಸಿದರು ದಧಿಮುಖ ಅವರು ತಡ್ಯಾಕೆ ಬರ್ತಾನೆ. ಇವರು ಮೊದಲೇ ಸಿಕ್ಕಾಪಟ್ಟೆ ಕುಡಿರ್ತಾರೋ, ಅದರದ್ದು ನಶೆನೂ ಆಗಿರ್ತದೆ. ಅದಕ್ಕಾಗಿ ಅವರೆಲ್ಲ ಕೂಡಿಕೊಂಡು ಆ ದಧಿಮುಖನನ್ನು ಬೆದರಿಸ್ತಾರೆ. ಮತ್ತಷ್ಟು ಹೆಚ್ಚಿಸಿದರು. ಅತಿರೇಕ ನಡತೆ. ಅವನು ಹೇಳಿದ ಕೂಡಲೇ ಅವರು ಮತ್ತಷ್ಟು ಹಾಳು ಮಾಡೋಕ್ಕೆ ಶುರು ಮಾಡಿದರು. ಬ್ಯಾಡ್ ಅಂದಿದ್ದನ್ನು ಮತ್ತಷ್ಟು ಮಾಡೋಕ್ಕೆ ಶುರು ಮಾಡಿದರು. ಕೆಲವು ವಾನರರು ಹಲ್ಲೆ ನಡೆಸಿದರು ದಧಿಮುಖನ ಮೇಲೆ. ಎಲ್ಲವೂ ಅನಿಯಂತ್ರಿತ. ಅಲ್ಲಿ ಪರಿಸ್ಥಿತಿನ ಅನಿಯಂತ್ರಿತೆಯಾಗಿದ್ದು, ಯಾರ ಮಾತು ಕೇಳುವಂಥ ಸ್ಥಿತಿಯಲ್ಲಿ ಜೇನು ಕುಡಿದಂಥ ವಾನರರು ಇದ್ದಿದ್ದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ದಧಿಮುಖನ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದರು. ಹಲ್ಲು ಉಗುರುಗಳಿಂದ ಪರಿಸಿದರು ದಧಿಮುಖನ, ನಾಶಪಡಿಸಿದರು ಗಿಡ ಬಳ್ಳಿ ಹೂಗಳನ್ನು. ವನ ನಾಶ ಮಾಡೋದ್ರ ಜೊತೆಗೆ ತಮ್ಮ ಹಲ್ಲಿನಿಂದ ಕಚ್ಚಿದರು, ಉಗುರಿನಿಂದ ಅವನ್ನು ಪರಿಸಿದರು, ಏನೆಲ್ಲ ಅನಾಹುತಗಳನ್ನು ಮಾಡಿದರು. ವಾನರ ವರ್ಷವ ಹನುಮ ನುಡಿದ. ವಾನರರಲ್ಲಿಯೇ ವರ್ಷವಗಳಿದ್ದಂಗೆ ಹನುಮ ಹೇಳ್ತಾನೆ. ವಾನರ ವರ್ಷವ ಹನುಮ ನುಡಿದ. ಓ ವಾನರರೇ, ಸವೀರಿ ಜೇನು, ನೆಮ್ಮದಿಯಿಂದ ದೂರವಿಡುವೆ ನಿಮ್ಮ ವಿರೋಧಿಯನ್ನು. ಅವನ ದಧಿಮುಖನ ನಾನು ನಿಮ್ಮ ದೂರ ಇಡ್ತೇನೆ ನಿಮ್ಮಿಂದ. ನೀವೇನು ಅವನಿಗೆ ಹೆದರಕ್ಕೆ ಹೋಗಬೇಡ್ರಿ. ಎಷ್ಟು ಬೇಕಷ್ಟು ನೀವು ಜೇನವನ್ನು ಸವಿಯಿರಿ ಅಂಥೇಳಿ ಹನುಮ
ವಾನರರಿಗೆ ಹೇಳ್ತಾನೆ. ಕೇಳಿ ಹನುಮನ ಮಾತು ಅಂಗದ ನುಡಿದ ಕುಡಿಯಿರಿ ಜೇನು ಸಾಕಷ್ಟು ವಾನರರೇ. ಅಂಗದ ಕೂಡ ಅದಕ್ಕೆ ಧ್ವನಿ ಕೊಡಿಸ್ತಾನೆ. ತಪ್ಪವೆನಿಸಿದರೂ ಕಾರ್ಯ ಸಾಧಕ ಹನುಮನ ಮಾತು ಎಲ್ಲವೂ ಸಾಮಾನ್ಯ ಈ ಋಷಿ ಈ ಖುಷಿ ಸಂದರ್ಭದಲ್ಲಿ. ಹನುಮಾನನ ಮಾತನ್ನ ಉಲ್ಲಂಘನೆ ಅದು ತಪ್ಪಿರ್ತದೆ, ಆ ಹೇಳೋದು ತಪ್ಪದು ಹನುಮ. ಯಾಕಂದರೆ ಪರ್ಮಿಷನ್ ಒಂದು ವ್ಯವಸ್ಥೆ ಇರ್ತದೆ, ಅವನು ಏನೋ ಒಂದು ಖುಷಿದಾಗ ಹೇಳಿರ್ತಾನೆ. ಅದು ತಪ್ಪನಿಸಿದ್ರೂ ಕೂಡ ಅದು ಬಾರ ಹುಣ್ಮಾಪಿ ಆದಂಗೆ. ಹೆಂಗಂದರೆ ಸೀತೆ ಸುದ್ದಿ ತೊಗೊಂಬಂದಿರ್ತಾರೆ, ಕಾರ್ಯ ಸಾಧನೆ ಆಗಿರ್ತದೆ. ಆ ಖುಷಿಯಲ್ಲಿ ಏನೆಲ್ಲನೂ ಅದಕ್ಕೆ ಸರಿನ ಅನ್ನುವಂಥ ಒಂದು ಮನಸ್ಥಿತಿ ನಿರ್ಮಾಣ ಆಗಿರ್ತದೆ. ತಪ್ಪವೆನಿಸಿರುವ ಕಾರ್ಯ ಸಾಧಕ ಹನುಮನ ಮಾತು ಎಲ್ಲವೂ ಮಾನ್ಯ ಈ ಖುಷಿ ಸಂದರ್ಭದಲ್ಲಿ. ಏನೇ ತಪ್ಪು ಮಾಡಿಸೋಕೆ ಅದಕ್ಕೆ ಮಾನ್ಯ ಇದೆ ಅನ್ನುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಕೇಳಿ ಅಂಗದನ ನುಡಿ ಸಬಲ ವಾನರರು ಭಲೇ ಭಲೇ ಉದ್ಘೋಷಿಸಿದರು. ಹನುಮನ ಮಾತಿಗೆ ಇವನು ಕೂಡ ಒಗ್ಗೊಟ್ಟಾಗ ಎಲ್ಲರೂ ಭಲೇ ಭಲೆ ಅಂತ ಅಂಗದನ ಹೊಗಳ್ತಾರೆ. ಸೀತೆಯನ್ನು ಹನುಮ ಕಂಡ ಸಂತೋಷದಲ್ಲಿ ಅಂಗದನ ಅಪ್ಪಣೆಯಿಂದ ಮಧುವನ ಜೇನು ಸೇವಿಸಿದರು ವಾನರರು. ಮತ್ತಷ್ಟು ಇಬ್ಬರದು ಅಪ್ಪಣೆ ಸಿಕ್ತು. ಸಿಕ್ಕಾಪಟ್ಟೆ ತಮ್ಮ ಮನಸ್ಸೀಚೆ ಹೆಂಗೆ ಬಂತು ಹಾಗೆಲ್ಲ ಒಣ ನಾಶ ಮಾಡಿ ಜೇನವನ್ನು ಸೇವಿಸ್ತಾರೆ. ಜೇನಿನ ಮಡಿಕೆ ಹಿಡಿದು ಕುಣಿದಾಡಿದರು, ಕೈಯಾಗ ಹಿಡ್ಕೊಂಡು ಕುಣಿದಾಡಕತ್ತರು. ಪರಸ್ಪರ ಕಾದಾಡಿದರು. ಅವನ ಕೈಯಾಗ ಕಸು ಇವನ ಕೈಯಾಗ ಅವನು ಕಸ್ಕೊಳ್ಳವ, ಅವನ ಕೈ ನೀವು ಕಸ್ಕೊಳ್ಳೋದ. ಜೇನು ಮಡಿಕೆಗಳ ಸಲುವಾಗಿ ತಾವು ಹೊಡೆದಾಡಕತ್ತರು. ಹೊಡೆದಾಡಿದರು ಮಧು ಮತ್ತಿನಲ್ಲಿ, ಆ ಜೇನಿನ ಮತ್ತಿನಲ್ಲಿ ನಶೆಯಲ್ಲಿ ಪರಸ್ಪರ ಹೊಡೆದಾಡಿದರು. ಬೀಸಾಕಿದ್ರು, ಗಿಡ ಬಳ್ಳಿ ಕಿತ್ತೋಣದಲ್ಲಿ ಎಲ್ಲ ಕಿತ್ತು ಏನು ಸಿಗ್ತ ಕೈಗೆ ಅದೆಲ್ಲ ಕಿತ್ತು ಹೋಗಿದ್ರು. ಕೆಲವರು ಗರ್ಜಿಸಿದರು ಸಿಂಹದಂತೆ, ಅನುಕರಿಸಿದರು ಕೆಲವು ಹಕ್ಕಿ ಧ್ವನಿಗಳಂತೆ. ಕೆಲವೊಂದು ಮಂದಿ ಪ್ರಾಣಿಗಳಂತೆ ಧ್ವನಿ ಮಾಡಿ ಗರ್ಜನೆ ಮಾಡಕತ್ತರು. ಇನ್ನು ಕೆಲವರು ಹಕ್ಕಿಯಂತೆ ಕೂಗಲಿಕ್ಕೆ ಶುರು ಮಾಡಿದರು. ಎತ್ತಿ ವನರಕ್ಷಕರನ್ನು ವಾನರರು ಎಸೆದರು ಆಕಾಶಕ್ಕೆ. ಆ ವನದ ರಕ್ಷಣೆಗೆ ಬಂದಂಥ ವನರಕ್ಷಕರೇನಿರ್ತಾರಲ್ಲ, ಈಗ ಹೆಂಗೆ ನಮ್ಮಿಂದ ಫಾರೆಸ್ಟ್ ಗಾರ್ಡ್ಸ್ ಅಂತ ಇರ್ತಾರಲ್ಲ, ಹಂಗೆ ಅವರು ಫಾರೆಸ್ಟ್ ಗಾರ್ಡ್ಸ್ ಸೈನ್ಯ ಇರ್ತದೆ ಅರಣ್ಯವನ್ನು ಕಾಪಾಡ್ಕೊಂಡು ಹೋಗಲಿಕ್ಕೆ. ಅವರು ಪಾಪ ಅದನ್ನು ತಡಿಲಿಕ್ಕೆ ಬಂದುಬಿಡ್ತಾರೆ. ತಡಿಲಿಕ್ಕೆ ಬಂದಾಗ ಅವ್ರನ್ನೇ ಎತ್ತಿ ಒಗೆದ್ಬಿಡ್ತಾರೆ. ಆ ಗಾರ್ಡ್ಗಳನ್ನು ಎತ್ತಿ ಒಗಿತಾರೆ. ಎಳೆದಾಡಿದರು ವನರಕ್ಷಕರನ್ನು ವಾನರರು ಹಿಡ್ಕೊಂಡು ಆ ಕಡೆ ಈ ಕಡೆ ಎಳೆದಾಡಿದರು. ಅವರು ಅವ್ರ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದರು. ಸಲ್ಲಿಸಿದರು ದಧಿಮುಖನಿಗೆ ದೂರು ವನರಕ್ಷಕರು. ಇದನ್ನೆಲ್ಲ ನೋಡ್ಕೊಂಡಾರೆ ವನರಕ್ಷಕರು ಏನು ಮಾಡ್ರು, ದಧಿಮುಖ ಅವ್ರ ಹೆಡ್ ಅಲ್ಲ, ಅವನ ಮುಖ್ಯಸ್ಥ, ಅದರ ನಿಯಂತ್ರಣ ಎಲ್ಲ ಅವನ ಕಡೆ ಇರ್ತದೆ, ನಿರ್ವಹಣೆ ಅವನ ಕೈಗಿರ್ತದೆ. ಅವ್ನು ಬಂದು ಅವರ ರಿಪೋರ್ಟ್ ಮಾಡ್ತಾರೆ. ಹೀಗೆ ವಾನರೆಲ್ಲ ಏನೋ ಸಿಕ್ಕಾಪಟ್ಟಿ ವನ ಹಾಳು ಮಾಡ್ತಾ ಇದ್ದಾರೆ, ನಾವು ತಡೆಯಕ್ಕೆ ಹೋದ್ರೆ ನಮ್ಮ ಮ್ಯಾಗ ಹಲ್ಲೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ವರದಿಯನ್ನು ದೂರನ್ನು ಅವರು ದಧಿಮುಖನಿಗೆ ನೀಡ್ತಾರೆ. ಪಡೆದ ಹನುಮನ ಅಪ್ಪನೆ ವಾನರರು ಎಳೆದಾಡಿದರು, ಹಿಂಸಿಸಿದರು ನಮ್ಮನ್ನು ವಾನರ. ಅವ್ರು ಹೇಳ್ತಾರೆ, ಹನುಮಾನ ಇವರಿಗೆ ಅಪ್ಪಣೆ ಕೊಟ್ಟದಕ್ಕಾಗಿ ಎಲ್ಲ ಜೇನ ಮಡಿಕೆಗಳನ್ನು ಖಾಲಿ ಮಾಡಿದರು, ಜೇನೆಲ್ಲ ತಿಂದು ಖಾಲಿ ಮಾಡಿದರು, ಗಿಡ ಮರಗಳನ್ನು ನಾಶ ಮಾಡಿದರು. ಇದಕ್ಕೆಲ್ಲ ಕಾರಣ ಅಂದರೆ ಹನುಮನ ಅಪ್ಪಣೆ ಅಂತೆ ಅವರು ಮಾಡ್ತಾ ಇದ್ದಾರೆ, ನಮ್ಮ ಮ್ಯಾಗ ಹಲ್ಲೆನೂ ಮಾಡ್ತಾ ಇದ್ದಾರೆ. ಕೇಳಿ ವನರಕ್ಷಕರ ದೂರು ದಧಿಮುಖ ನುಡಿದ. ಈ ವನರಕ್ಷಕರ ನೀಡಿದಂಥ ದೂರನ್ನು ಕೇಳಿಕೊಂಡು ದಧಿಮುಖ ಅವರಿಗೆ ಹೇಳ್ತಾನೆ, ನಡೆಯಿರಿ, ಜೇನು ಕುಡಿಯುವ ಮೊಂಡ ವಾನರರನ್ನು ನಿಯಂತ್ರಿಸೋಣ ಬಲದಿ ನಮ್ಮ. ಹೌದಾ, ಮಾತಿನಿಂದ ಕೇಳಿಲ್ಲ, ಇನ್ನು ದಂಡ ಪ್ರಯೋಗ ಮಾಡೋಣ, ನಮ್ಮ ಬಲ ಉಪಯೋಗ ಮಾಡಿಕೊಂಡು ಅವರನ್ನು ತಡೆಯೋಣ ಅಂಥೇಳಿ ದಧಿಮುಖ ತನ್ನ ಎಲ್ಲ ಈ ರಕ್ಷಕರ ಸೈನ್ಯಕ್ಕೆ ಹೇಳ್ತಾನೆ. ಕೇಳುತ್ತಾ ದಧಿಮುಖನ ಆಜ್ಞೆ ವನರಕ್ಷಕರು ವಾನರರು ಜಿಗಿದು ವಾನರ ಮಧ್ಯೆ ದಧಿಮುಖನೊಂದಿಗೆ. ಇಷ್ಟು ಕೇಳಿಕೂಡಲೇ ಅವರು ಆ ವಾನರ ಜೊತೆಗೆ ಯುದ್ಧ ಮಾಡಲಿಕ್ಕೆ, ಹೊಡೆದಾಡಲಿಕ್ಕೆ ದಧಿಮುಖನೊಂದಿಗೆ ಜಿಗಿತಾರೆ. ಸಾಲ ವೃಕ್ಷ ಬಂಡೆ ಹಿಡಿದು ಎಗರಿದರು ರಕ್ಷಕ ವಾನರರು ಸಬಲ ವಾನರ ಮೇಲೆ. ಅವರು ಏನು ಸಾಮಾನ್ಯರಾಗಿ, ಅವರೇನು ಅಸಾಮಾನ್ಯ, ಅವರು ಸಾಮಾನ್ಯ ಇರೋಕ್ಕಿಲ್ಲ, ಅಸಾಮಾನ್ಯರಿದ್ದರು. ಅವರು ಅಲ್ಲಿದ್ದಂಥ ಗಿಡಗಳನ್ನು ಕಿತ್ತು ಬಂಡೆಗಳನ್ನು ಎತ್ತಿ ಈ ವಾನರರ ಮೇಲೆ ಎಸೆಯಲಿಕ್ಕೆ ಶುರು ಮಾಡಿದರು. ಸಂಗಡಿಗರೊಂದಿಗೆ ದಧಿಮುಖ ಬರುವುದನ್ನು ನೋಡಿ ಹನುಮ ಸಂಗಡಿಗರೊಂದಿಗೆ ಓಡಿ ಬಂದ ವೇಗದಿ. ದಧಿಮುಖ ಅಂಗರಕ್ಷಕರ ತಗೊಂಡು ಬರ್ತಾ ಇದ್ದಾನೆ ವನರಕ್ಷಕರನ್ನು, ಅದನ್ನು ನೋಡಿದವನ ಹನುಮ ಓಡಿ ಬಂದುಬಿಡ್ತಾನೆ. ಓಡಿ ಬಂದ ವೇಗದಿ ಕುಪಿತ ಅಂಗದ ಸಾಲ ಮರ ಕಿತ್ತು ಸುಗ್ರೀವನ ಸೋದರ ಮಾವ
ದಧಿಮುಖನ ಹೊಡೆದ. ಅವ ಇನ್ನು ಇವರು ವಾನರನ್ನು ಬಿಡ್ತಾರವ ಅಂತ ಗೊತ್ತಾಯಿತು. ಹನುಮಾನನು ಓಡಿ ಬಂದ ಅವ್ರ ರಕ್ಷಣೆಗಾಗಿ. ಅಂಗದನು ಅಲ್ಲೇ ಇದ್ದ. ಅಂಗದ ಅದನ್ನು ನೋಡಿದವನು ಏನು ಮಾಡಿದಂದ್ರೆ ಗಿಡ ಕಿತ್ತವನ ದಧಿಮುಖನ ಹೊಡಿತಾನೆ. ದಧಿಮುಖ ಯಾರಂದ್ರೆ ಸುಗ್ರೀವನ ಸೋದರ ಮಾವ, ಅಂದರೆ ಸುಗ್ರೀವನ ತಾಯಿಯ ತಮ್ಮ. ಅವನು ಉಸ್ತುವಾರಿ ಇರ್ತದೆ ಅಂದೂಡ. ಮತ್ತು ಇವನು ಸಂಬಂಧಿಕನಲ್ಲ, ಮತ್ತು ವಾಲಿ ಸೋದರ ಮಾವ, ಇವು ವಾಲಿ ಮಗ. ನಮ್ಮ ಮಾವನೇ ಹೊಡೆದಂಗೆ ಆಯ್ತು. ಅವನು ಹೊಡೆದ, ದಧಿಮುಖನ ಹೊಡೆದ. ಸಂಬಂಧ ಲೆಕ್ಕಿಸದೆ ನೆಲಕ್ಕೆ ಹಾಕಿ ತುಳಿದನು ದಧಿಮುಖನ ಅಂಗದ. ಇವನು ಸಂಬಂಧಿಕದನ, ಹಿರಿಯ ಅದಾನ, ನಮ್ಮಪ್ಪನ ಸೋದರ ಮಾವ ಅದಾನ, ಅದನ್ನೇನು ನೋಡಕ್ಕೆ ಹೋಗಲಿಲ್ಲ. ಎತ್ತಿ ಕೆಳಗೆ ಹೋಗದ ಕಾಲು ತುಳಿಯಾಕೆ ಹಿಡಿತಾನೆ. ಕೈ ಎದೆ ತೊಡೆಗಳಿಗೆ ಏಟು ತಿಂದ ರಕ್ತ ಮಡದಲ್ಲಿ ಅರೆಪ್ರಜ್ಞೆಯಲ್ಲಿ ಬಿದ್ದ ದಧಿಮುಖ. ಅವನು ಹೊಡೆತಕ್ಕೆ ರಕ್ತ ಸೋರಾಕಿತ್ತು. ರಕ್ತ ಮಡದಲ್ಲಿ ಅರೆಪ್ರಜ್ಞೆಯಲ್ಲಿ ದಧಿಮುಖ ಬಿದ್ದ. ಚೇತರಿಸಿಕೊಂಡು ದಧಿಮುಖ ಕೋಪದಿ ತನ್ನ ಸಹಚರರಿಗೆ ನುಡಿದ. ಅದನ್ನು ಅವನು ಏಟ ಬಿದ್ದಿರ್ತಾವ ಅದನ್ನು ಸ್ವಲ್ಪ ಚೇತರಿಸಿಕೊಂಡು ತನ್ನ ಸಹಚರರಿಗೆ, ಅಂದರೆ ವನರಕ್ಷಕ ವಾನರರಿಗೆ ಹೇಳ್ತಾನ, ಇಲ್ಲಿಯೇ ಇರಲಿ ವಾನರು, ಇವರು ಇಲ್ಲೇ ಧೂಳಿ ಮಾಡ್ಕೋತ ಇರಲಿ. ರಾಮನೊಂದಿಗೆ ಇದ್ದ ಸುಗ್ರೀವನ ಬಳಿ ಹೋಗೋಣ. ನಡೆದ ಘಟನೆ ಹೇಳೋಣ. ನಾವೇನು ಮಾಡೋಣ, ಇವ್ರು ಬಿಟ್ಬಿಡೋಣ, ಇವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ. ಈಗ ನಾವು ಇಲ್ಲಿ ಹೋಗೋಣ ಅಂದರೆ ಕಿಷ್ಕಿಂದಕ್ಕೆ ಹೋಗಿ ರಾಮಗ ಮತ್ತು ಸುಗ್ರೀವನಿಗೆ ನಾವು ದೂರನ್ನು ಕೊಡೋಣ ಅಂತ ಹೇಳಿ ವನರಕ್ಷಕರನಿಗೆ ಹೇಳ್ತಾನೆ. ಅಂಗದನ ದುರ್ನಡತೆಯು ತಿಳಿಸೋಣ, ವಧಿಸಲಿ ಅಂಗದನ ಸುಗ್ರೀವ. ಅಂಗದ ಕೂಡ ಇದನ್ನು ಮಾಡ್ಯಾನ, ಆಜ್ಞೆ ಉಲ್ಲಂಘನೆ ಮಾಡ್ಯಾನ. ಆಜ್ಞೆ ಉಲ್ಲಂಘನೆ ಮಾಡಿದ್ದಕ್ಕೇನೋ ಮರಣದಂಡನೆ. ಅದಕ್ಕೆ ನಾವು ಹೋಗಿ ಹೇಳೋಣ ಸುಗ್ರೀವಿಗೆ, ವಾಲಿನ ವಧಿಸಲಿ. ಅವ ವಾಲಿ ಏನು ಮಾಡಿದ, ಅಂಗದನ ವಧಿಸಲಿ. ಅನ್ನನ ವಾಲಿಯ ಮಗ ಅಂಗದನ ವಧಿಸಲಿ. ಅವ ಮಾಡಿದ ತಪ್ಪಿಗೆ ಮರಣದಂಡನೆ ಕೊಡಲಿ, ಹೋಗಿ ಹೇಳೋಣ ನಡಿ ಅಂಥೇಳಿ ಹೇಳ್ತಾನೆ. ತಂದೆ ಮುತ್ತಜ್ಜರು ರಕ್ಷಿಸಿದ ಮಧುವನ. ಇದು ಪಕ್ಷಿರಾಜನಿಂದ ಬಂದಿದ್ದಿದ್ದು. ಪಕ್ಷಿರಾಜ ಅಂದರೆ ಯಾರು? ಅಂಗದ ಮತ್ತು ವಾಲಿಯ ತಂದೆ. ವಾಲಿ ಮತ್ತು ಸುಗ್ರೀವನ ತಂದೆ, ಅಂಗದನ ಅಜ್ಜ. ಸೊ ಅವರೆಲ್ಲ ಸೇರಿಕೊಂಡು ಈ ವನ ರಕ್ಷಣೆ ಮಾಡ್ಕೊತ ಬಂದಿದ್ರು. ಅಂಥ ಒಂದು ವನವನ್ನು ಇವರು ಇವತ್ತು ಹಾಳು ಮಾಡ್ತಾ ಇದ್ದಾನಲ್ಲ ಇವ ಅಂಗದ ಅಂತ ಹೇಳ್ತಾನೆ. ತಂದೆ ಮುತ್ತಜ್ಜರು ರಕ್ಷಿಸಿದ ಮಧುವನ ರಕ್ಷಿಸಿಕೊಳ್ಳಲಿ ಮಧುವನ ಪ್ರಿಯ ಸುಗ್ರೀವ. ಇವರೆಲ್ಲ ಹಾಳು ಮಾಡಾಕ್ತಾರೆ. ಇನ್ನು ಡ್ಯೂಟಿ ಯಾರ್ದಪ್ಪ? ತಂದೆ ತಾಯಿ ಅಥವಾ ತನ್ನ ವಂಶದಿಂದ ಪರಂಪರೆಯಾಗಿ ರಕ್ಷಣೆಯಲ್ಲಿ ಬಂದಂಥ ಇವು ಮಧುವನವನ್ನು ಈಗ ರಕ್ಷಣೆ ಮಾಡುವ ಜವಾಬ್ದಾರಿ ಯಾರ್ದು? ಸುಗ್ರೀವ. ಅದಕ್ಕೆ ಅಂಗದನ ಇದನ್ನೆಲ್ಲ ಹುಸ್ತನ ಮಾಡ್ತಾ ಅಂತಾನೆ. ಅದಕ್ಕೆ ಅವರಿಂದ ಮಧುವನವನ್ನು ರಕ್ಷಿಸಿಕೊಳ್ಳಿ, ನಾವು ಹೋಗಿ ಸುಗ್ರೀವ ಹೇಳೋಣ ಅಂತ ಹೇಳ್ತಾರೆ. ಮುಗೀತು ಮಧು ಮತ್ತವೇರಿದ ವಾನರರ ಕತೆ. ಈಗೇನು ಜೇನು ಕುಡಿದು ನಶೆದಾಗಿ ಜಿಗಿದಾಡತ್ತಲ್ಲ, ಸುಗ್ರೀವಿಗೆ ಸುದ್ದಿ ಮುಡಿಸೋದು ಸಾಕು. ಇವ್ರಿಗೆಲ್ಲನೂ ಅವನು ಮರಣದಂಡನೆ ಮಾಡ್ತಾನೆ. ಮರಣದಂಡನೆ ವಿಧಿಸುವನು ಅವರಿಗೆ ಸುಗ್ರೀವ. ಮಾಡಿದ ತಪ್ಪಿಗೆ ಮರಣದಂಡನೆ ಮಾಡ್ತಾನೆ. ಅಂದರೆ ಹಾಗೆ ಇತ್ತು ನೋಡಿ. ಸುಗ್ರೀವಾಜ್ಞೆ ಅಂದರೆ ಆಜ್ಞೆಯನ್ನು, ರಾಜಾಜ್ಞೆಯನ್ನು ಮೀರಿದವರಿಗೆ ಮರಣದಂಡನೆ ಶಿಕ್ಷೆಯಾಗಿತ್ತು. ರಾಜಾಜ್ಞೆ ಪಾಲಿಸದ ದುಷ್ಟ ವಾನರಿಗೆ ಮರಣದಂಡನೆಯಾಗಲಿ. ಕೆಡುತ್ತಿದೆ ನನ್ನ ತಾಳ್ಮೆ ಕಳ್ಕೊಳ್ತಾ ಇದ್ದೇನೆ ನಾನು, ಬೇಗ ಹೋಗೋಣ, ಈ ಸುದ್ದಿಯನ್ನು ಸುಗ್ರೀವನಿಗೆ ಮುಟ್ಟಿಸೋಣ ಅಂತ ಹೇಳಿ ದಧಿಮುಖ ವನರಕ್ಷಕರಿಗೆ ಹೇಳ್ತಾನೆ. ಮಧುವನ ರಕ್ಷಕ ವಾನರಿಗೆ ಹೇಳುತ್ತಾ ದಧಿಮುಖ ಹಾರಿದ ಕಿಷ್ಕಿಂದದತ್ತ. ಆಕಾಶಕ್ಕೆ ಜಿಗದು ಹೋಗಬೇಕು, ಹಾರಿ ಹೋಗಬೇಕು. ಅವ್ರು ಹಾರ್ತಾರೆ. ಅವ್ರ ಜೊತೆಗೆ ಅವನ ಅಂಗರಕ್ಷಕರೇನಿರ್ತಾರೆ, ಅಂಗಲ್ಲ ಇದು ವನರಕ್ಷಕರೇನಿರ್ತಾರಲ್ಲ ಅವರು ಮೆನ್ನುತ್ತಾರೆ. ರಾಮ ಲಕ್ಷ್ಮಣ ಮತ್ತು ಸುಗ್ರೀವರನ್ನು ಕಂಡ ದಧಿಮುಖ ಆಕಾಶದಿ. ಇನ್ನೂ ಆಕಾಶದಾಗ ಹಾರ್ತಾ ಇಳಿಯತ್ತಿದ್ದವನ ಅಲ್ಲಿಂದನೇ ಇವು 3 ಮಂದಿಯನ್ನು ನೋಡ್ತಾನೆ. ತಲುಪಿದ ಸುಗ್ರೀವನ ತಾನ ಶೀಘ್ರ ಧೀಮಂತ ವಾನರ ದಧಿಮುಖನು ಅವನು ಮಹಾ ಬುದ್ಧಿವಂತ ಇರ್ತಾನೆ, ಶೂರನು ಇರ್ತಾನೆ. ಅವ ಆದಷ್ಟು ವೇಗದಿಂದ ಹೋಗಿ ಸುಗ್ರೀವನ ಬಳಿ ಇಳಿತಾನೆ. ತನ್ನ ಸಹ ವನರಕ್ಷಕರೊಂದಿಗೆ ಈ ಮುಖದಿ ಸುಗ್ರೀವನ ಪಾದಕ್ಕೆರಗಿದ ದಧಿಮುಖ. ತನ್ನ ಇವ್ರನ್ನೂ ಕರ್ಕೊಂಡು ಹೋಗಿರ್ತಾನೆ ವನರಕ್ಷಕರನ್ನು. ಮುಖ ಇಳಿ ಮಾಡ್ತಾರಂದ್ರೆ ಅವ್ರಿಗೇನೋ ಇದಾದಂಗೆ ಲುಕ್ಸ್. ಇದು ಏನಂದರೆ ಅಪಯಶ ಆಗಿರ್ತದೆ, ಸೋತಿರ್ತಾರೆ, ಹೊಡೆತ ತಿಂದಿರ್ತಾರೆ. ಹಂಗೆ ಇಳಿ ಮುಖ ಹಾಕ್ಕೊಂಡು ಹೋಗಿ ಎಲ್ಲರೂ ಕೂಡಿನೇ
ಸುಗ್ರೀವನ ಪಾದಕ್ಕೆ ಎರಗ್ತಾರೆ. ಕಂಡು ಪಾದಕ್ಕೆರಗಿದ ದಧಿಮುಖನ ಸುಗ್ರೀವ ಕಸಿವಿಸಿಕೊಂಡು ನುಡಿದ. ಅಲ್ಲ, ನಮ್ಮ ಸೋದರ ಮಾವನು ಬಂದು ನನ್ನ ಕಾಲು ಬಿಡ್ತಾ ಇದ್ದಾನ, ಏನಾಗೈತಿ ಅಂತ ಕಸಿವಿಸಿಕೊಂಡ ಅವನ ಪ್ರಶ್ನೆ ಮಾಡ್ತಾನೆ, ಕೇಳ್ತಾನೆ. ಓ ಶೂರ ವಾನರನೇ, ಎದ್ದೇಳು, ಪಾದಕ್ಕೆರಗಿರುವಿ, ಹೇಳಪ್ಪ, ಮ್ಯಾಗ ಹೇಳು, ನನ್ನ ಪಾದಕ್ಕೆ ಬಂದು ಯಾಕೆ ಎರಗಿದೆ ಅಂತ ಕೇಳ್ತಾನೆ ನಾವು. ನಿನಗಿದೆ ನನ್ನ ರಕ್ಷಣೆ, ನನ್ನ ರಕ್ಷಣೆ ನಿನಗಿದೆ, ನೀ ನನ್ನ ಸೋದರ ಮಾವ, ನೀ ಅದನ್ನು ಬಿಟ್ಕೊಂಡು ಇಲ್ಲಾಗಿ ನೀ ನನ್ನ ಕಾಲು ಬೀಳ್ತಾ ಇದ್ದೀಯ, ಬಂದು ಭಯವೇಕೆ, ನಿನಗೆ ಯಾರು ಭಯ ಅದ, ನೀ ಯಾಕೆ ಭಯ ಪಡ್ತಾ ಇದ್ದೀಯಾ, ನುಡಿ ಸತ್ಯವನ್ನು, ಏನು ಸತ್ಯ ವಾಸ್ತವಿಕತೆ ಏನಿದೆ, ನಿನಗೇನು ತೊಂದರೆ ಆಗಿದೆ, ಏನು ಸಮಸ್ಯೆ ಬಂದಿದೆ ಅದನ್ನು ಹೇಳು ನನಗೆ, ಆ ಸತ್ಯವನ್ನು ನನಗೆ ಹೇಳು. ಸತ್ಯ ನುಡಿ ಅಂದ್ರೆ ಇನ್ನೂ ಸ್ಥಿತಿಗತಿ ಹೆಂಗೈತಿಲ್ಲ ಹಂಗೆ ಹೇಳಬೇಕಲ್ಲಿ. ಉಪಕಾರ ಹಚ್ಚಿ ಹೇಳುವಂಗಿಲ್ಲ, ಕಡಿಮೆ ಮಾಡಿ ಹೇಳುವಂಗಿಲ್ಲ. ಉಪಕಾರ ಹಚ್ಚಿ ಕಡಿಮೆ ಮಾಡಿ ಹೇಳೋದು ಅಸತ್ಯ. ಅದು ಏನಿರ್ತದಲ್ಲ ಯಥಾವತ್ತಾಗಿ ಅದನ್ನು ಹೇಳು ಅಂತ ಹೇಳ್ತಾನೆ. ಸುಗ್ರೀವನ ಭರವಸೆ ನುಡಿಗಳಿಂದ ಪ್ರೇರಿತ ಧೀಮಂತ ದಧಿಮುಖ ನುಡಿದ. ಸುಗ್ರೀವನಿಷ್ಟು ಭರವಸೆ ಸಿಕ್ತು, ಅದಕ್ಕೆ ಬುದ್ಧಿವಂತ ದಧಿಮುಖ ಹೇಳ್ತಾನ, ಓ ರಾಜನೇ, ನೀವು ನಿಮ್ಮ ತಂದೆ ಮತ್ತು ವಾಲಿ ರಾಕ್ಷಸರಿಂದ ಮುಕ್ತಗೊಳಿಸಿದ ಮಧುವನ. ಹಿಂದೊಂದು ಕಾಲದಲ್ಲಿ ಇದನ್ನು ರಾಕ್ಷಸರನ್ನ ತಮ್ಮ ಕಬ್ಜಾದಾಗ ಇಟ್ಕೊಂಡಿದ್ರು. ರಾಕ್ಷಸರದ ಯಾರಂದರೆ, ಇಲ್ಲಿ ಒಂದು ಸೀಮೆ ಇದೆ ನೋಡಿ, ಮೈಷಿಕ ವಲಯ ಅಂತ ಪ್ರದೇಶ ಅಂತ. ಅದಕ್ಕೆ ಈಗಿನ ಮೈಸೂರು, ಹಳೆ ಮೈಸೂರು ಇದೆಲ್ಲ, ಮೈಸೂರಿಂದ ಕೆಳಗಡೆ ಭಾಗ ಕೇಳ್ತಾರೆ. ಇದು ಬರ್ತದೆ ತಮಿಳ್ನಾಡದ ಕೊಯಮತ್ತೂರು ಅವೆಲ್ಲ ಬರ್ತಾವೆ. ಇದು ಮಹಿಷಕ. ಇಲ್ಲೇ ರಾಜ ಮಾಯ ಇದ್ದ, ಅವನ ಮಕ್ಕಳನ್ನು ಮಾಯಾವಿ ಮತ್ತು ದುಂದುಬಿ, ರಾಕ್ಷಸ ರಾಜ. ಅವರು ರಾವಣನ ಸಂಬಂಧಿಕರು. ಅವ್ರ ಕೈಯಾಗ ಇದು ಒಣ ಇರ್ತದೆ. ಇದನ್ನು ಇವ್ರು ಏನು ಮಾಡಿರ್ತಾರೆ, ಆ ರಾಕ್ಷಸರಿಂದ ಅದನ್ನು ಪಡ್ಕೊಂಡಿರ್ತಾರೆ, ತಿಂದು ಹಾಳು ಮಾಡಿದರು ವಾನರರು. ಅಂಥ ಒಂದು ವನವನ್ನು ಇವತ್ತು ನಮ್ಮ ವಾನರರು ಯಾರದೇ ಆಜ್ಞೆ ಇಲ್ಲದ, ಅಂದರೆ ಬೇಕಾಬಿಟ್ಟಿಯಾಗಿ ಆಜ್ಞೆಯನ್ನು ಉಲ್ಲಂಘಿಸಿ ಆ ವನವನ್ನು ಹಾಳು ಮಾಡಿದ್ದಾರೆ ಅಂಥೇಳಿ ದಧಿಮುಖ ಸುಗ್ರೀವನ ಮುಂದೆ ಹೇಳ್ತಾನೆ. ಇದಕ್ಕೆ ಸುಗ್ರೀವ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾನೆ, ಮತ್ತೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.